ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ನೂತನ ವಸ್ತ್ರ ಸಂಹಿತೆ ಜಾರಿಯಾಗಿದೆ. ಶೀರೂರು ಪರ್ಯಾಯ ಆರಂಭವಾಗ್ತಾ ಇದ್ದಂತೆ ಪುರುಷರು ಅಂಗಿ ಬನಿಯನ್ ಧರಿಸಿದ್ದವರನ್ನ ಮಠದ ಒಳಗಡೆ ಪ್ರವೇಶ ನಿರ್ಬಂಧಿಸಲಾಗಿದೆ. ಇಲ್ಲಿ ತನಕ ಮಹಾಪೂಜೆಯವರೆಗೆ ಮಾತ್ರ ಈ ವ್ಯವಸ್ಥೆ ಜಾರಿಯಲ್ಲಿತ್ತು. ಇನ್ನು ಮುಂದೆ ವಸ್ತ್ರ ಸಂಹಿತೆಯ ನಿಯಮಾವಳಿಗಳನ್ನು ಭಕ್ತರು ಪಾಲಿಸಬೇಕಾಗಿದೆ. ಏನಿದು ಹೊಸ ನಿಯಮಾವಳಿಗಳು ಅನ್ನೋ ಬಗ್ಗೆ ನಮ್ಮ ಉಡುಪಿ ಪ್ರತಿನಿಧಿ ನಡೆಸಿರುವ ವಾಕ್ಥ್ರೂ ಇಲ್ಲಿದೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಈಗ ಹೊಸ ಪರ್ಯಾಯದ ಸಂಭ್ರಮ. ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥರು ಸರ್ವಜ್ಞ ಪೀಠವನ್ನು ಏರಿದ್ದಾರೆ. ಇನ್ನು 2 ವರ್ಷಗಳ ಕಾಲ ಶಿರೂರು ಮಠದ ಪರ್ಯಾಯ ನಡೆಯುವಂಥದ್ದು. ಪ್ರತಿಯೊಂದು ಪರ್ಯಾಯವು 2 ವರ್ಷಕ್ಕೊಮ್ಮೆ ಬದಲಾಗುತ್ತೆ. ಹಾಗೆ ಬಂದಂಥ ಸಂದರ್ಭದಲ್ಲಿ ಕೆಲವು ಹೊಸ ಆಚರಣೆಗಳನ್ನು, ಹೊಸ ವಿಧಿವಿಧಾನಗಳನ್ನು ಜಾರಿಗೆ ತರುವಂಥದ್ದು ಈ ಹಿಂದಿನಿಂದಲೂ ನಾವು ನೋಡ್ತಾ ಬಂದಿದ್ದೇವೆ. ಇದೀಗ ಶಿರೂರು ಮಠದವರು ತೆಗೆದುಕೊಂಡಿರುವ ಬಹಳ ಮಹತ್ವದ ನಿರ್ಧಾರ ಏನಪ್ಪ ಅಂದರೆ, ಶ್ರೀ ಕೃಷ್ಣ ಮಠದಲ್ಲೂ ಕೂಡ ವಸ್ತ್ರ ಸಂಹಿತೆಯನ್ನು ಜಾರಿಗೆ ತಂದಿದ್ದಾರೆ. ವಸ್ತ್ರ ಸಂಹಿತೆ ಅಂದರೆ ಏನು? ಬಹಳ ಮುಖ್ಯವಾಗಿ ಬಹುತೇಕ ಕರಾವಳಿಯ ಎಲ್ಲ ದೇಗುಲಗಳಲ್ಲಿ, ಅದರಲ್ಲೂ ಕೇರಳ ಭಾಗದ ದೇಗುಲಗಳಲ್ಲಿಯೂ ಕೂಡ ಪುರುಷರು ದೇವಾಲಯದ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಅಂಗಿಯನ್ನು, ಬನಿಯನನ್ನು ತೆಗೆದು ಹೋಗಬೇಕು ಅನ್ನುವಂಥ, ಬರೀ ಮೈಲಿ ಹೋಗಬೇಕು ಅನ್ನುವಂಥ ಒಂದು ವಸ್ತ್ರ ಸಂಹಿತೆ ಬಹುತೇಕ ಎಲ್ಲ ದೇಗುಲಗಳಲ್ಲೂ ಕೂಡ ಇತ್ತು. ಉಡುಪಿಯನ್ನೇ ನಾವು ತೆಗೆದುಕೊಂಡರೂ ಕೂಡ ಕೊಲ್ಲೂರು ಇರ್ಬೋದು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಈ ಭಾಗದಲ್ಲೂ ಕೂಡ ದೇವಸ್ಥಾನಕ್ಕೆ ಹೋಗುವಾಗ ದೇವರ ಸಂದರ್ಶನದ ಸಂದರ್ಭದಲ್ಲಿ ಮೇಲಂಗಿಯನ್ನು ತೆಗೆದು ಹೋಗಬೇಕು ಅನ್ನುವಂಥ ಒಂದು ವಸ್ತ್ರ ಸಂಹಿತೆ ಇರುವಂಥದ್ದು. ಉಡುಪಿಯ ಕೃಷ್ಣ ಮಠದಲ್ಲಿ ಭಾಗಶಃ ವಸ್ತ್ರ ಸಂಹಿತೆ ಈವರೆಗೆ ಜಾರಿಯಲ್ಲಿತ್ತು. ಭಾಗಶಃ ಅಂದರೆ ಮಹಾಪೂಜೆ ನಡೆಯುವವರೆಗೆ, ಅಂದರೆ ಬೆಳಗ್ಗಿನ ಮಹಾಪೂಜೆ ನಡೆಯುವವರೆಗೆ, ಅದು 10 ಗಂಟೆ 11 ಗಂಟೆ, ಕೆಲವು ವಿಶೇಷ ಸಂದರ್ಭದಲ್ಲಿ 12 ಗಂಟೆಗೆ ಮಹಾಪೂಜೆ ಆದರೆ ಆ ಸಂದರ್ಭಗಳಲ್ಲಿ ಮಹಾಪೂಜೆ ನಡೆಯುವವರೆಗೆ ವಸ್ತ್ರ ಅಂದರೆ ಮೇಲಂಗಿಯನ್ನು ತೆಗೆದು ಬರಬೇಕು ಅನ್ನುವಂಥದ್ದು ಈವರೆಗೆ ಇದ್ದಂಥ ಒಂದು ನಿಯಮ. ಆದರೆ ಆ ನಿಯಮಾವಳಿಯಲ್ಲಿ ಇದೀಗ ಬದಲಾವಣೆಯನ್ನು ಮಾಡಲಾಗಿದೆ. ವಸ್ತ್ರ ಸಂಹಿತೆಯನ್ನು ಬದಲಾಯಿಸಲಾಗಿದೆ. ಕೃಷ್ಣ ಮಠಕ್ಕೆ ಬರುವ ಪುರುಷರು ಇನ್ನು ಮುಂದೆ ದೇವಾಲಯಕ್ಕೆ ಒಳಗೆ, ಅಂದರೆ ಕೃಷ್ಣ ಮಠದ ಒಳಗೆ ಹೋಗುವಂಥ ಸಂದರ್ಭದಲ್ಲಿ ಪುರುಷರು ಅಂಗಿ ಬನಿಯನ್ನು ತೆಗೆದು ಹೋಗಬೇಕು, ದೇವರ ದರ್ಶನಕ್ಕೆ ಯೋಗ್ಯವಾದ ಉಡುಗೆ ತೊಡುಗೆಗಳನ್ನು ತೊಟ್ಟು ಬರಬೇಕು ಅನ್ನುವಂಥ ವಸ್ತ್ರ ಸಂಹಿತೆಯನ್ನು ಹೊಸದಾಗಿ ಜಾರಿಗೆ ತರಲಾಗಿದೆ. ಇನ್ನು ಮಹಿಳೆಯರು ಕೂಡ ತೀರಾ ಸ್ವಚ್ಛಂದವಾಗಿ ಬರುವುದಕ್ಕೆ ಅವಕಾಶ ಇಲ್ಲ. ದೇವಾಲಯಕ್ಕೆ ಬರುವಾಗ ಯಾವ ರೀತಿಯ ವಸ್ತ್ರವನ್ನು ಧರಿಸಬೇಕು ಅನ್ನುವ ವಿವೇಚನೆಯನ್ನು ಅವರಿಗೆ ಬಿಟ್ಟಿದ್ದಾರೆ. ಮಹಿಳೆಯರು ಆ ರೀತಿ ಬರಬೇಕು ಅನ್ನುವಂಥ ಸೂಚನೆಯನ್ನು ಸದ್ಯ ಕೊಟ್ಟಿರುವಂಥದ್ದು. ಈಗಾಗಲೇ ಅದು ಜಾರಿಗೂ ಕೂಡ ಬಂದಿದೆ. ಈಗಾಗಲೇ ಕೃಷ್ಣ ಮಠದ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಅಂಗಿಯನ್ನು ತೆಗೆದು ಹೋಗ್ತಾ ಇರುವಂಥ ಪುರುಷರು, ಅದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಈ ಬಗ್ಗೆ ನೋಟಿಸ್ಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಅಳವಡಿಸುವವರು ಇದ್ದಾರೆ. ಸೊ ಭಕ್ತರಿಗೆ ಯಾವುದೇ ಗೊಂದಲಕ್ಕೆ ಅವಕಾಶ ಬೇಡ ಅನ್ನುವಂಥ ಕಾರಣಕ್ಕೆ ಈಗಾಗಲೇ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ. ಇನ್ನು ಮುಂದಿನ 2 ವರ್ಷಗಳ ಕಾಲವಂತೂ ಈ ಒಂದು ಆದೇಶ ಜಾರಿಯಲ್ಲಿ ಇರುತ್ತೆ. ಅದನ್ನು ಹೊರತುಪಡಿಸಿದರೆ ಪುರುಷರಾದರೂ ಕೂಡ ದೇವಾಲಯಕ್ಕೆ ಮಠದ ಒಳಗೆ ಬರುವಂಥ ಸಂದರ್ಭದಲ್ಲಿ ಬರಮುಡ ಧರಿಸಿಕೊಂಡು ಬರುವಂಥದ್ದು ಬೇಕಾಬಿಟ್ಟು ಬರುವುದಕ್ಕೆ ಅವಕಾಶ ಇಲ್ಲ. ಪ್ಯಾಂಟ್ ಹಾಕ್ಬೋದು, ಮೇಲಂಗಿ ಧರಿಸುವ ಹಾಗಿಲ್ಲ ಅನ್ನುವಂಥ ಒಂದು ನೂತನ ವಸ್ತ್ರ ಸಂಹಿತೆಯನ್ನು ಶಿರೂರು ಮಠ ಜಾರಿಗೆ ಮಾಡಿದೆ. ಇದರ ಜೊತೆಗೆ ಹಲವಾರು ಮಾರ್ಪಾಟುಗಳು ದೇವರ ದರ್ಶನದಲ್ಲೂ ಮಾಡಿರುವಂಥದ್ದು. ಈ ಹಿಂದಿನ ಪುತ್ತಿಗೆ ಪರ್ಯಾಯದ ಸಂದರ್ಭದಲ್ಲಿ ಒಂದು ಸುತ್ತಿ ಬಳಸಿ ಬರುವಂಥ ಮಾರ್ಗ ಇತ್ತು. ಈಗ ಅದನ್ನು ಕೂಡ ಬದಲು ಮಾಡಿ ನೇರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಹಿಂದೆ ಏನು 2 ವರ್ಷಗಳ ಹಿಂದೆ ಏನು ಜಾರಿಯಲ್ಲಿತ್ತು, ಆ ರೀತಿಯ ಒಂದು ಸುಲಭವಾಗಿ ದೇವರ ದರ್ಶನಕ್ಕೆ ಹೋಗಬಹುದಾದಂಥ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ. ಈ ವಸ್ತ್ರ ಸಂಹಿತೆಗೆ ಸಂಬಂಧಪಟ್ಟ ಹಾಗೆ ನೋಟಿಸನ್ನು ಕೆಲವೇ ದಿನಗಳಲ್ಲಿ ಮಠದಲ್ಲಿ ಅಳವಡಿಸಲಾಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಸಾಕಷ್ಟು ಟೂರಿಸ್ಟ್ಗಳು ಬರುವಂಥ ಜಾಗ ಇದು. ಬಹುತೇಕರು ಬೀಚ್ ಕಡೆಗೆ ಹೋಗಿ ಇಲ್ಲಿ ಬರುವಂಥ ಸಂದರ್ಭದಲ್ಲಿ ಬೀಚ್ಗೆ ಹೇಗೆ ಹೋಗ್ತೇವೋ ಅದೇ ರೀತಿ ಮಠಗಳಿಗೂ ಕೂಡ ಭೇಟಿ ಕೊಡುವುದನ್ನು ನಾವು ನೋಡಿದ್ದೆವು. ಇನ್ನು ಮುಂದೆ ಹಾಗಾಗುವುದಿಲ್ಲ. ಪುರುಷರು ಅಂಗಿಯನ್ನು ತೆಗೆದು ಹೋಗಬೇಕು ಮತ್ತು ದೇವಾಲಯದ ಒಳಗೆ ಪ್ರವೇಶಿಸುವಂಥ ಸಂದರ್ಭದಲ್ಲಿ ಬರಮುಡ ಇತ್ಯಾದಿಗಳನ್ನು ಧರಿಸುವಂತಿಲ್ಲ ಅನ್ನುವಂಥ ಆದೇಶವನ್ನು ಹೊರಡಿಸಿದ್ದಾರೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.